ಯಾಕೆ ಗಾಬರಿ ಆದೆ? ನೀನ್ ಯಾಕೆ ಗಾಬರಿ ಆದ್ಯೋ? ನಾನು ಅದಕ್ಕೆ ಗಾಬರಿ ಆಗಿದ್ದು. ಅದನ್ನ ಕಣ್ ತೆಗ್ದು ಹೇಳು. ಆಗಿಲ್ಲಪ್ಪ, ಮೊದಲು ನೀ ಸೀರೆ ಉಡ್ಕೋ, ನಾನು ಆಮ್ಯಾಕೆ ಬರ್ತೀನಿ. ನಾನು ಹುಡುಗಿ ಗಾಬರಿ ಆಗೋದ್ರಲ್ಲಿ ಅರ್ಥ ಇದೆ. ನೀನೇನೆ ಗಾಬರಿ ಆದೆ? ಅದು ನನಗೆ ನಾಚಿಕೆ ಬರ್ತಿದೆ ಬಾರು. ನನ್ನ ಮುಂದೆನೆ ನಾಚಿಕೆನಾ? ಈ ಮಾರಿಗಿಡಿಸಿವು ನಾಚ್ಕೊಳ್ಳೋದು ಅಂದ್ರೆ ಅದು ನಿನ್ನ ಮುಂದೆ ಮಾತ್ರ ಬರೋದು. ಪರವಾಗಿಲ್ಲ, ಕಣ್ ತೆಗ್ದು ಮಾತಾಡು, ನಾನೇನು ಮಾಡಲ್ಲ. ಯವ್ವ ಹಾಗಿಲ್ಲಪ್ಪ ಮಾವ, ನಾನು ನೀನು ಗಂಡ ಹೆಂಡ್ತಿ ತಾನೆ? ಕೈ ತೆಗಿ ತೆಗಿ. ಯೋಚನೆ ಮಾಡಬೇಡ ಕಣೋ. ಒಬ್ಬ ಮಗ ಅಲ್ಲ, ಒಂದು ಕಣ್ಣು ಕಣ್ಣಲ್ಲ ಅಂತಾರೆ. ಆದರೆ ನನಗಿರೋದು ನೀನೊಬ್ಬನೇ ಮಗ. ನನ್ನ ಆಸ್ತಿ, ಅಂತಸ್ತು, ಅಧಿಕಾರ ಎಲ್ಲದಕ್ಕೂ ಉತ್ತರಾಧಿಕಾರಿ ನೀನೇ. ಅಂಥದ್ರಲ್ಲಿ ನಿನ್ನನ್ನು ಬಿಟ್ಕೊಟ್ಬಿಡ್ತೀನೇನೋ? ಯಾವತ್ತಿಗೂ ಇಲ್ಲ. ಏನು ಹೇಳ್ಬೇಕು ಗೊತ್ತಾಯ್ತಿಲ್ಲಪ್ಪಯ್ಯ. ಆ ಗೋಡಂಬಿ ಸತ್ರ ಸಾಕಾಗೈತೆ. ಅವನ್ನ ಉಳಿಸ್ಕೊಳ್ಳೋಕ್ಕೆ ಆ ಶಿವ ಜೊತೆಗೆ ರಶ್ಮಿ, ಪಾರು, ಸೀನಾ ಎಲ್ಲ ಸೇರ್ಕೊಂಡ್ಬಿಟ್ಟವ್ರೆ. ಇವನ್ನೆಲ್ಲ ದಾಟ್ಕೊಂಡು ಅವನ ಹತ್ರಕ್ಕೆ ಹೋಗ್ಬೇಕು ಅಂದರೆ ಶಾನೆ ಕಷ್ಟ ಐತೆ. ಕೆರೆ ನೀರ್ ಮೇಲೆ ಮುನಿಸ್ಕೊಂಡು ಅಂಡು ತೊಳ್ಕೊಳ್ದೇ ಇರೋಕ್ಕಾಗುತ್ತೇನೋ? ಯಾವಾಗಲೂ ಜೊತೆಲೇ ಇದ್ಕೊಂಡು ಚೂರಿ ಹಾಕಬೇಕು. ಆ ಕೆಲಸನ ದೋಣ್ಗಳು ಬಹು ಚೆಂದಾಗಿ ಮಾಡ್ತಾರೆ. ಗೋಡಂಬಿನ ಅರ್ದು ಸಿಹಿ ಮಾಡ್ಕೊಂಡು ತಿನ್ಲಿಲ್ಲ ಅಂದ್ರೆ ಇವನು ಮಾರಿಗುಡಿ ದೇವರು ವೀರಭದ್ರನೇ ಅಲ್ಲ. ಬಾರು, ಹಂಗಾರೆ ಸೀರೆ ಉಟ್ಕೊಂಡು ಆಯ್ತಾ? ಉಡ್ಕೊಂಡ್ ಆಯ್ತಾ ಅಂತೆ. ನಾನ್ ನೆರಿಗೆ ಸರಿ ಮಾಡ್ಕೊಳ್ಳೋದ್ರೊಳಗೆ ಯವ್ವಾ ಅಂತ ಕೂಕೊಂಡಲ್ಲ, ಇನ್ನೆಲ್ಲಿಂದ ಉಟ್ಕೊಳ್ಳೋದು? ಆಗ್ಲಿಂದ ಹಂಗೆ ಐತಿ. ಹಂಗ ಪರವಾಗಿಲ್ಲ. ಅದು ನಿಂತವ ಏನೋ ಹೇಳ್ಬೇಕು ಅಂತ ಓಡ್ ಬಂದಲ್ಲ, ಅಷ್ಟರಲ್ಲಿ ಹಿಂಗಾಗೋಯ್ತು. ಸರಿ ಹೋಗ್ಲಿ ಬಿಡು, ಪರವಾಗಿಲ್ಲ. ಏನ್ ವಿಷಯ ಹೇಳು? ಬಾರು, ನಾವ್ ಹೇಳಿದ್ಕೆಲ್ಲ ನಮ್ ಗೋಡಂಬಿ ಕೈ ಕಾಲ ಅಲ್ಲಾಡ್ಸ್ತವ.